ವಿದ್ಯಾರ್ಥಿಗಳ ಪರೀಕ್ಷೆ ಮಾಡ್ರಿ ಅಂತಾರೆ. ಗೌಡ್ರೆ ನಿಮ್ಗೆ ಅರ್ಥ ಆಗಲ್ಲ ಅದು ವಿಚಾರದ ಬಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸುದೀರ್ಘವಾದ ಅರ್ಥಪೂರ್ಣವಾದಂಥ ನಮ್ಮಗಳೆಲ್ಲರ ಮನಸ್ಸಿನಲ್ಲಿ ಏನಿತ್ತು ಆ ಉತ್ತರನ ಕೊಟ್ಟಿದ್ದಾರೆ. ಆದರೆ ಅವತ್ತು ನಾನು ಮಾತನಾಡಿದಾಗ ಸ್ವಲ್ಪ ನಮ್ಮ ವಿರೋಧ ಪಕ್ಷದ ನಾಯಕರು ಮಾತಾಡುವಾಗ ಕನ್ನಡ ಪರ ಸಂಘಟನೆಗಳೆಲ್ಲ ಇದಕ್ಕೆ ನಾನು ವಿರೋಧ ಇದ್ದೀನಿ ಅಂತೇಳಿ ನನ್ನ ಮೇಲೆ ಪ್ರತಿಭಟನೆ ಮಾಡೋಕೆ ಹೊಂಟಿದ್ರು. ನಮ್ಮ ನಾರಾಯಣಗೌಡರು ಇವರೆಲ್ಲ ನಂದು ಅದಲ್ಲ. ನಮ್ಮ ವಿರೋಧ ಪಕ್ಷದ ನಾಯಕರು ಸ್ಟಾರ್ಟಿಂಗಲ್ಲೇ ದೇವಯ್ಯನ ಮನೆ ಹರಾಜ್ 50,000ಕ್ಕೆ AC, 25,000 ತಾಸಿ, 25 ಕೋಟಿ ತಹಸೀಲ್ದಾರರು, 50 ಕೋಟಿ AC ಇದನ್ನ ಹೇಳ್ತಾ ಇದ್ರಲ್ಲ. ಯಾರು ಮಾಡಿರೋರು? ಪರ್ಟಿಕ್ಯುಲರ್ ಆಗಿ ಇಂಥ ಪ್ರಕರಣದಲ್ಲಿ ಸರ್ಕಾರ ಭಾಗಿಯಾಗಿ ಇಂಥವರು ಈ ಒಂದು ಹಣವನ್ನು ಪಡಿತಾ ಇದ್ದಾರೆ. ಯಾರು ಪಡಿತಾ ಇದ್ದಾರೆ, ಎಲ್ಲಿದೆ ಪ್ರಕರಣ ಅನ್ನೋದನ್ನ ನೀವು ಕೊಡಬೇಕು ಅಂತೇಳಿ ನಾನು ವಿರೋಧ ಪಕ್ಷದ ನಾಯಕರಿಗೆ ಕ್ಲಾರಿಫೈಕ್ಕೆ ನಾನು ಮಾತಾಡಿದ್ದು ನಿಜ. ಅದಕ್ಕೆ ನಾನು ಕನ್ನಡ ಪರ ಸಂಘಟನೆಯವ್ರಿಗೆ ಹೇಳ್ತಾ ಇದ್ದೀನಿ, ನಾನು ಈ KPSCನ ಸ್ವಚ್ಛಗೊಳಿಸಬೇಕು. KPSC ಕೆಟ್ಟೋಗಿದೆ ಅನ್ನೋದು ನಮಗೂ ಗೊತ್ತಿದೆ. ಆ KPSCನ ಎಲ್ಲ ನಡ್ಕೊಬಂದಿರೋ ದಾರಿ ಎಲ್ಲನೂ ಪರೀಕ್ಷೆ ಮಾಡಿದಾಗ ಅಲ್ಲಿ ನಿಜವಾಗ್ಲೂ ಅದು ಸರಿ ಇಲ್ಲ ಅಂತಕ್ಕಂಥದ್ದು ಎಲ್ಲರ ಜನರ ಮನಸ್ಸಿನಲ್ಲಿದೆ. ಅದು ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಸರಿ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಅದು ಮಾಡಬೇಕು ಅವರು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ನಾನು ಹೇಳಿದಂಥದ್ದು ಕನ್ನಡ ಪರ ಸಂಘಟನೆಗಳು ತಪ್ಪು ತಿಳ್ಕೋಬಾರ್ದು. ನಾನು ಹೇಳಿದ್ದು ನೇರವಾಗಿ ಸರ್ಕಾರದ ಮೇಲೆ ಅಟ್ಯಾಕ್ ಮಾಡ್ತಾರೆ. ಏನು ನೇರವಾಗಿ ಸರ್ಕಾರವೇ 50 ಕೋಟಿ 30 ಕೋಟಿ 40 ಕೋಟಿ ಮಾಡಿದೆ ಅಂತ. KPSC ಒಂದು ಇಂಡಿಪೆಂಡೆಂಟ್ ಬಾಡಿ, ಅಲ್ಲಿ ಏನೇನಾರ ಮಾಡಿದ್ರೆ ಅವ್ನು ಯಾರು ಮಾಡಿದಾನೆ ಅವ್ನು ತಗೊಂಡು ಸೆಂಟ್ರಲ್ ಜೈಲ್ಗೆ ಹಾಕಿ ಇಲ್ಲ ಏನ್ ಬೇಕಾದ್ರೂ ಮಾಡಿ, ಸರ್ಕಾರ ಇದರಲ್ಲಿ ಯಾವುದೇ ಇದಕ್ಕೆ ಭಾಗಿ ಆಗಿಲ್ಲ ಅಂತಕ್ಕಂಥ ಕ್ಲಾರಿಫಿಕೇಶನ್ ನಾನು ಅವತ್ತು ಕೊಟ್ಟಿದ್ದೆ. ಈಗಲೂ ಕನ್ನಡ ಪರ ಸಂಘಟನೆಯವ್ರಿಗೆ ನಾನು ಹೇಳ್ತೀನಿ, ನಾನು ಯಾವುದೇ ಕಾರಣಕ್ಕೂ KPSC ನಡೆದಿರ್ತಕ್ಕಂಥ ನೋಡ್ರಿ, ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ಉತ್ತರ ಏನಿದೆ ಆ ಮುಖ್ಯಮಂತ್ರಿಗಳ ಉತ್ತರವನ್ನು ನಾವು ಸ್ವಾಗತ ಮಾಡಿದ್ದೇವೆ, ಭದ್ರಾಗಿರ್ತೀವಿ. ಆದ್ರೆ ಯಾವುದೇ ಕಾರಣದಿಂದಲೂ ನಾನು ಇದಕ್ಕೆ ವಿರೋಧಿ ಅಲ್ಲ ಅಂತಕ್ಕಂಥ ಸಂದೇಶನ ಈ ಸದನದಿಂದ ಕೂಡಬಹುದು. ಸ್ವಲ್ಪ ಬೇಗ ಹೇಳಿಬಿಡಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಅಪರೂಪಕ್ಕೆ ಎದ್ದಿರೋದಿಲ್ಲ. ಸನ್ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು ಒಂದು ಗಡಸ್ತನಕ್ಕೆ ದಿಟ್ಟತನಕ್ಕೆ ಹೆಸರಾದಂಥವ್ರು. KPSC ಕರ್ನಾಟಕ ಲೋಕಸೇವಾ ಆಯೋಗವನ್ನು ಶುದ್ಧೀಕರಣ ಮಾಡಲಿಕ್ಕೆ ಹಲವಾರು ಕ್ರಮಗಳನ್ನು ತಗೊಂತೇವೆ ಅಂತೇನು ಹೇಳಿದ್ರಲ್ಲ, ಅದನ್ನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೇವೆ. ಆದರೆ ಅವರ ಗಟ್ಟಿತನಕ್ಕೆ, ಅವರ ಒಂದು ಸಾಮರ್ಥ್ಯಕ್ಕೆ ತಕ್ಕಂಥ ನಿರ್ದಿಷ್ಟವಾದ ಉತ್ತರವನ್ನು ಕೊಡಿಸ್ಲಿಕ್ಕೆ ಎಡಗಡೆ ಕುಂತಂಥ ಲಾಬಿ ಏನೋ ವರ್ಕೌಟ್ ಮಾಡೈತೆ ಅನ್ನುವಂಥ ಸಂಶಯನೇ ಬರ್ತದೆ. ಅದಕ್ಕೆ ಎಡಗಡೆ ಕುಂತಂಥ ಲಾಬಿಗೆ ಈಲ್ಡ್ ಆಗದ್ರೆ ನಿಮ್ಮ ಗಟ್ಟಿತನವನ್ನು ಪ್ರದರ್ಶಿಸಿ ಮರು ಪರೀಕ್ಷೆಯನ್ನು ಮಾಡ್ಬೇಕಂತ ವಿನಂತಿ ಮಾಡ್ತೀವಿ.